ಇಲ್ಲೊಂದು ಹೇಳಿಗೆ ಹೋಗ್ಬಿಡ ನನಗೆ. ಸರ್ ನಿಮ್ಮ ಹೆಸರು ಹೇಳಿ ಸರ್. ಯೋಗೇಶ್ ಅಂತ ಸರ್. ನಿರ್ಸಾಲೆ. ಯಾವ ಊರು ಸರ್ ಇದು? ನಿರ್ಸಾಲೆ ಸರ್. ನಿರ್ಸಾಲೆ ಯಾವ ಹೋಬಳಿ ಬರುತ್ತೆ ಸರ್? ಹುಲಿಯೂರ್ದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಬಾರ್ಡ್ರ್ ನಿಮ್ಮೂರಿದು? ಹೌದು ಸರ್, ನಿರ್ಸಾಲೆ. ಅಂದರೆ ಈ ಕಡೆ ಮದ್ದೂರು, ಈ ಕಡೆ ಚನ್ನಪಟ್ಟಣ, ಮಂಡ್ಯ, ಮದ್ದೂರು ತಾಲೂಕು ಮತ್ತೆ ಚನ್ನಪಟ್ಟಣ ತಾಲೂಕು ಕೇಂದ್ರ ಬಿಂದು. ಇದು ಲಾಸ್ಟ್ ಬಾರ್ಡ್ರ್ ಇದು? ಬಾರ್ಡ್ರ್ ಸರ್. ಸರ್ ಎಷ್ಟಲ್ಲಾಗಿದೆ ಕರ? ಇವಾಗ 2 ಆಗಿದೆ ಸರ್. ಸರ್ ತಂದು ಎಷ್ಟು ದಿನ ಆಯಿತು ಸರ್? ಒಂದು 7 ತಿಂಗಳಾಯಿತು. 7 ಮಂತ್ಸು. ಇದು ಲಕ್ಷ್ಮೀಪುರದ ಹತ್ರ ತಂದಿದ್ದು? ಹೌದು ಸರ್. ಯಾವ ಊರು ಸರ್ ಅಲ್ಲಿ? ಇದು ಬರುತ್ತಲ್ಲ ಸರ್, ಬಸರಾಳ, ಇದು ಮಂಚನಬೆಲೆ ಹತ್ರ ಲಕ್ಷ್ಮೀಪುರ ಸರ್. ಅದೇ ಅದೇ ಲಕ್ಷ್ಮೀಪುರನೇನಾ ಅದು ಪಕ್ಕ ಹಳ್ಳಿನಾ? ಲಕ್ಷ್ಮೀಪುರನೇನಾ? ಬಸ್ತಿವರಿ ಮಗ. ಬಸ್ತಿವರಿ ಮಗ ಸರ್. ಹಾಂ ಸರ್ ಎಷ್ಟು ಹಸು ಮೇಲೆ ಬಿಟ್ಟಿರ್ತಾರೆ ಇಲ್ಲಿ ಬಂದಮೇಲೆ? ಸರ್ ಒಂದು 100-150 ಹಸು ಮೇಲಾಗಿದೆ. ಹೌದಾ? ಚೆನ್ನಾಗಿ ಕಟ್ಟುತ್ತೆ? ಚೆನ್ನಾಗಿ ಕಟ್ಟುತ್ತೆ ಸರ್. ನೀವು ತಂದಾಗಿನ ಅಲ್ಲಾಗಿರಲಿಲ್ಲ? ಅಲ್ಲಾಗಿರಲಿಲ್ಲ ಸರ್. ಸರ್ ಕೈ ತಿಂಡಿ ಏನು ಕೊಡ್ತಾಯಿದ್ದೀರಾ ಸರ್? ಹುರುಳಿ ಮತ್ತು ರವೆ, ಹಾಲು ಮತ್ತು ಬೂಸ, ಒಂದು ಸ್ವಲ್ಪ ಕ್ಯಾಸೆ ಮಿಕ್ಸ್ ಕೊಡ್ತಾ ಇದ್ವಿ. ಹೌದಾ ಸರ್? ಇದ್ರ ಜೊತೆಗೆ ಒಂದು ಸೀಮೆ ಓರಿ, ಒಂದು ಮಲೆನಾಡು ಗಿಡ್ಡ ಓರಿ ಮತ್ತು ಕೋಣ ಇದೆ. HF ಓರಿ ಇದೆ ಒಂದು. ಅದೇ HF. ಮಲೆನಾಡು ಗಿಡ್ಡ, ಒಂದು ಶುಂಠಿ ಎಮ್ಮೆ, ಒಂದು ನಾಟಿ ಎಮ್ಮೆ, ಕೋಣಗಳು. ಹಾಂ ಕೋಣಗಳಿಗೂ ಎಮ್ಮೆ ಬರ್ತವೆ ಅಂದರೆ ಈ ಸರೌಂಡಿಂಗಲ್ಲಿ ಎಮ್ಮೆ ಇದ್ದಾವೆ? ಎಮ್ಮೆ ತುಂಬ ಇದೆ ಸರ್. ನಾಟಿ ಹಸುಗಳು ಕಮ್ಮಿ ಸ್ವಲ್ಪ ಅನಿಸುತ್ತೆ? ನಾಟಿ ಹಸುಗಳು ಸಾಧಾರಣವಾಗಿ ಅಂದರೆ ಹೊರಗಡೆಯಿಂದ ತುಂಬ ಒಂದು 15-20-30 ಕಿಲೋಮೀಟರ್ ಬರ್ತಾ ಇದಾವ. ಈ ಕಡೆಯಿಂದ ಚನ್ನಪಟ್ಟಣ, ಮದ್ದೂರು, ಬೂದ್ನೂರು, ಗೆಜಲಗೆರೆ, ಈ ಕಡೆ ಕೊಪ್ಪ, ಕೌಡ್ಲೆಯಿಂದನೂ ಬರ್ತಾ ಇದೆ ಇಲ್ಲಿಗೆ. ಕೊಪ್ಪ ಆ ಕಡೆ ಯಾವುದು ಇಲ್ಲ ಅನಿಸುತ್ತೆ. ಹೌದು. ಏನು ಚಾರ್ಜ್ ಮಾಡ್ತೀರಾ ಸರ್? ಸರ್ 500 ರೂಪಾಯಿ ಮಾಡಿದ್ದೀವಿ ಸರ್. ಅಂದರೆ ಮುಂಚೆ ನಿಮ್ಮ ತಂದೆಯವರು ಅವಾಗಿಂದನೂ ಓರಿ ಸಾಕ್ತಾಯಿದ್ರು? ಸರ್ 4 ರೂಪಾಯಿ ಕೋಣ, 20 ರೂಪಾಯಿ ಓರಿಯಿಂದನೂ ನಮ್ಮ ಮನೇಲಿ ಓರಿ ಕಟ್ತಾ ಇದ್ದೀವಿ. ಹೌದಾ? ಅಂದರೆ ಒಂದು 50-60 ವರ್ಷದಿಂದ? ಹೌದು ಸರ್. ಅಂದರೆ ನೀವಿನ್ನ ಹುಟ್ಟೇ ಇರಲಿಲ್ವಾ? ಇಲ್ಲ, ಅವಾಗ ಇನ್ನೂ ತುಂಬ ಕಡಿಮೆ ಇತ್ತು. ನಮ್ಮ ಮುತ್ತಾತ ಓರಿ ಹಿರೇಗೌಡ ಅಂತ ಅಂದ್ಬಿಟ್ಟು, ನಮ್ಮ ತಂದೆ ಓರಿ ಮಂಜಣ್ಣ ಅಂತ ಅಂದ್ಬಿಟ್ಟು ಇವರೇ ನಮ್ಮ. ಮತ್ತು HF ಹಸುಗಳು ಎಷ್ಟಿದ್ದಾವೆ ಸರ್? ಸರ್ HF ಹಸುಗಳು ನಮ್ಮಲ್ಲಿಗೆ ಒಂದು 10 ಹಸು, 11 ಹಸು ಹಾಲು ಕೊಡೋದಿದೆ. ಒಂದು 5 ಪಡ್ಡೆ ಇದೆ. ಒಟ್ಟಿಗೆ ಎಲ್ಲ ಒಂದು 25-30 ಹಸು ಪ್ರಾಣಿಗಳನ್ನ ಸಾಕೊಂಡಿದ್ದೀವಿ ಸರ್. ಎಲ್ಲ ಸೇರಿ ಇದೆ. ನಾಟಿ ಹಸು ಹಾಲು ಹೋಗುತ್ತೆ, ಒಂದು 150 ಲೀಟರ್ ಹಾಲು. ಗಿರ್ರು ಇದೆಯಾ ಇವತ್ತು? ಗಿರ್ರು ಇದೆಯಾ ಡೈರಿಗೆ? ಅಲ್ಲ ಗಿರ್ರು ಇದೆಯಾ? ಗಿರ್ರಿಲ್ಲ ಸರ್. ಲಾಸ್ಟ್ ಟೈಮ್ ಅದು ಗಿರ್ ನೋಡ್ದಂಗಿತ್ತು. ಇತ್ತು, ಕೊಟ್ಬಿಟ್ರಿ ಸರ್. ಸರಿ. ಮತ್ತು ಇದು ಹಸುಗಳು ಹಂಗಂದ್ರೆ ಬರ್ತವೆ ಡೈಲಿ 1-2 ಬಂದೇ ಬರ್ತವೆ? ಇರುತ್ತೆ ಸರ್, ಇರುತ್ತೆ. ನಿಮ್ಗೆ ಚೆನ್ನಾಗಿ ಹೊಂದ್ಕೊಂಡಿದೆ? ತುಂಬ ಮೃದು ಸ್ವಭಾವ ಸರ್. ಹೌದಾ? ಆತ್ಮೀಯವಾಗಿ ಫ್ರೆಂಡ್ಲಿ ಆಗವನೆ, ಏನು ತೊಂದರೆ ಇಲ್ಲ. ಅಂದರೆ ಈ ಭಾಗದಲ್ಲಿ ಈ ಥರ ನೀಟಾಗಿರೋದು ಕಮ್ಮಿ, ಇಲ್ಲೆಲ್ಲ ಸ್ವಲ್ಪ ಹೊರಟಲ್ಲ ಇಲ್ಲಿ? ಸ್ವಲ್ಪ ಮಂದ. ನಮ್ಮಲ್ಲಿ ಸಿಂಧಿ ಜಾಸ್ತಿ ಇತ್ತು. ಹಿಂದೆ ಇದ್ದಿದ್ದು ನಮ್ದು ಸಿಂಧಿನೇ ಓರಿ. ಪ್ಯೂರ್ ಹಳ್ಳಿಕಾರ್ ತರಬೇಕು ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಶ್ರೀಕಂಠ ಕರ್ಕೊಂಡೋಗಿ ಕೊಡ್ಸಿರೋವಂಥದ್ದು ಸರ್. ಎಷ್ಟಾಗಿತ್ತು ಅಂದ್ರೆ ಇದು ರೇಟು ಸರ್? ಇದು ಕರುನಲ್ಲಿ ಒಂದು 85,000 ರೂಪಾಯಿ ಆಗಿತ್ತು ಸರ್, ಖರ್ಚೆಲ್ಲ ಸೇರಿ. ಸರ್ ಮೊಬೈಲ್ ನಂಬರ್ ಹೇಳಿ, ಯಾರಾದರೂ ದೂರದಿಂದ ಬರೋರ್ಗೆ ಅನುಕೂಲ ಆಗಲಿ. 99-454-888-94. ಹುಲಿಯೂರ್ದುರ್ಗದಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? ಹುಲಿಯೂರ್ದುರ್ಗದಿಂದ 6 ಕಿಲೋಮೀಟ್ರು. 6. ಇಲ್ಲಿ ಮದ್ದೂರಿಂದ 15 ಕಿಲೋಮೀಟ್ರು, ಚನ್ನಪಟ್ಟಣ 20 ಕಿಲೋಮೀಟ್ರು. ಚನ್ನಪಟ್ಟಣ 20. ಕುಣಿಗಲ್ಲಿಂದ? ಕುಣಿಗಲ್ 29 ಆಗುತ್ತೆ ಸರ್. ಮಾಗಡಿ ಎಷ್ಟಾಗುತ್ತೆ? ಮಾಗಡಿ 28. 28. ಅಂದರೆ ಸಾಧಾರಣವಾಗಿ ತಿಂಗಳಿಗೆ ಒಂದು 25-30 ಹಸು ಬಂದೇ ಬರುತ್ತೆ ಸರ್, ಬರುತ್ತೆ. ತುಂಬ ಜನ ಕೇಳಿದ್ರು, ಇರಲಿ ಮನೇಲಿ ಒಳ್ಳೆ ಕರು ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ವಿ ಸರ್. ಅಂದರೆ ಇನ್ನೂ 2-3 ತಿಂಗಳು ಬೇಕು ಕರುಗಳು ಬೆಳೋದಕ್ಕೆ? ಹೌದು ಸರ್. 6 ತಿಂಗಳಾಗಿದೆ ಕೆಲವು ಹಸುಗಳಿಗೆ. 6 ನಮ್ಮದೇ ಒಂದು 5 ತಿಂಗಳಾಗುತ್ತೆ. ನಿಮ್ಮ ಮನೆ ಹಸುನ ಇದು? ಇಲ್ಲಪ್ಪ ಸ್ವಲ್ಪ ಈ ಕಡೆ ಇಟ್ಕೊ ಬಾರೋಣ. 5 ತಿಂಗಳು ಪಲ್ಲನಾಯಿತು? 5 ತಿಂಗಳು. ಎರಡು ತುಂಬ ಭಾರಿ ಫ್ರೆಂಡ್ಲಿ ಆಗವೆ. ಪಕ್ಕದಲ್ಲಿ ಕಟ್ಟೋದು? ತಲೆ ಮಲ್ಕೋತಾವೆ ಎರಡು.